ಕಟ್. ನೆಕ್ಸ್ಟ್ ಸರ್ ಏನ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಶಾಟ್ಗೆಲ್ಲ ಕಟ್ ಹೇಳ್ತಿರಲ್ಲ ಸರ್. ನಿಮ್ಗೆ ಅರ್ಥ ಆಗಲ್ಲ ನೀವೊಬ್ರು. ಫಸ್ಟ್ ಶಾಟ್ ಓಕೆ ಆದ್ರೆ ಫಿಲ್ಮಿ ಸೆಂಟಿಮೆಂಟ್ ಎಲ್ಲ ಒಳ್ಳೇದ್ರಿ. ಹೌದಾ ಸರ್? ತಪ್ಪಾಯ್ತು ಸರ್. ರೀ ನೀವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರೋದು ಕಲೀರಿ. ಏನ್ ಕೂಲ್ ಆಗಿರೋದು? ನೋಡಪ್ಪ ಜೂಮ್ ಹಾಕೊಳ್ಳಿ, ಅಲ್ಲಿಂದ ಜೂಮ್ ಬ್ಯಾಕ್ ಇದು ಮಾಡ್ಕೊಂಡು ಜೂಮ್ ಸರ್ ಪೇಪರ್ನವ್ರು ಕರೀತಿದ್ದಾರೆ. ಬನ್ನಿ ಹೋಗಿ. ಮಿಸ್ಟರ್ ಕಿಟ್ಟಿ ಅವರೇ, ನೀವು ಸುಮಾರು 15 ವರ್ಷಗಳಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡಿಫರೆಂಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅವಾರ್ಡ್ ತಗೊಂಡಿದ್ದೀರಾ. ಈಗ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡ್ತಿದ್ದೀರಾ. ಏನಿಸುತ್ತೆ ನಿಮ್ಗೆ? ಪೂರ್ಣ ಪ್ರಮಾಣದ ಜವಾಬ್ದಾರಿ ಇರೋದ್ರಿಂದ ಭಯಗೆ ಏನಾದ್ರು ಇದೆಯಾ? ಭಯ ಇಲ್ಲ ಸರ್, ಛಲ ಇದೆ. ಅಂದ್ರೆ ಫಸ್ಟ್ ಇಸ್ ದ ಬೆಸ್ಟ್ ಅಲ್ವಾ ಸರ್? ಇದ್ರಲ್ಲಿ ನನ್ನ ಲೈಫ್ ಇದೆ ಸರ್. ಸಿನಿಮಾದವ್ರು ನಿಮ್ಗೆ ಗೊತ್ತಲ್ಲ, ಬಿದ್ರೆ ಕಲ್ಲು ಹೊಡಿತಾರೆ, ಗೆದ್ರೆ ಕಾಲು ಹಿಡಿತಾರೆ. ಆಲ್ರೆಡಿ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೆಸರು ತಗೊಂಡಿದ್ದೀರಲ್ಲ. ಛೇ, ಇದ್ದು ಸಹ ನಾನು ಏನ್ ಮಾಡ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲೆ ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗೋದು. ಜನರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಇದೆ ಸರ್. ಅಷ್ಟೊಂದು ಕಷ್ಟನಾ ಸರ್? ಡೆಫಿನೆಟ್ಲಿ ಸರ್. ಜನಾರ್ದನ್ ಬೇಕಾದ್ರೆ ಮೆಚ್ಚಿಸಬಹುದು, ಆದ್ರೆ ಜನರು ಮಾತ್ರ ಮೆಚ್ಚಕ್ ಆಗಲ್ಲ. ಆದ್ರೆ ನನ್ಗಂತೂ ಒಂದು ನಂಬಿಕೆ ಇದೆ, ಡಿಫ್ರೆಂಟ್ ಚಿತ್ರ ಮಾಡಿದ್ರೆ ಜನರು ಖಂಡಿತ ನೋಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಕತೆ. 100% ಸರ್. ಡೀಲ್ ಮೇಲೆ ಡೀಲು, ಅದೇ ನನ್ ಕತೆ. ಅಲ್ಲ, ಡೀಲ್ ಅಂತ ಜನಗಳಿಗೆ ಫೀಲ್ ಆಗತ್ತಾ ಅಂತ? ಜನರು ಫೀಲ್ ಮಾಡೋದಿರ್ಲಿ, ನಮ್ಮನ್ನೇ ಎಲ್ಲಿ ಡೀಲ್ ಮಾಡ್ಬಿಡ್ತಾರ ಅಂತ ಭಯ ಸರ್. ಯಾಕೆ? ಕನ್ನಡ ಆಡಿಯನ್ಸ್ ಅಷ್ಟೊಂದು ಡೇಂಜರಾ? ಇಂಟೆಲಿಜೆನ್ಸಿ ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಕಷ್ಟ ಇಲ್ಲ, ಇಲ್ಲದೆ ಇದ್ರೆ ನಮ್ ಕತೆ ಅಷ್ಟೇ. ನೀವೇನ್ ಕೈ ಮುಗಿತಿರೋ ಕಾಲು ಎಳಿತಿರೋ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ಈ ಚಿತ್ರ ನೋಡಿದ್ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಈ ಸಿನಿಮಾನ ಜನ ಒಪ್ತಾರೆ ಅಂತ ನಿಮ್ ನಂಬಿಕೆ ಇದೆ ಸರ್? ಖಂಡಿತ ಸರ್, ನನ್ಗಂತೂ ಆ ನಂಬಿಕೆ ಇದೆ. ಕತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದನ್ನ ಮಾತ್ರ ಕೇಳ್ಬೇಡಿ. ನಿಮ್ ಕತೆ ಕೇಳಿ ಪೇಪರ್ ನಲ್ಲಿ ಬರ್ದು ಬಿಟ್ರೆ ಯಾರಾದ್ರೂ ಕರೀತಾರೆ ಅಂತ ಭಯನಾ? ಚಿಚೆ ಹಾಗಲ್ಲ, ಟೆನ್ಷನ್ ಕ್ರಿಯೇಟ್ ಮಾಡಿ ತೋರ್ಸೋದ್ರಲ್ಲಿ ಇರೋ ಥ್ರಿಲ್ಲು ಹಾಗೆ ತೋರ್ಸೋದ್ರಲ್ಲಿ ಇರೋದಿಲ್ಲ. ಓಹೋ, ನಿಮ್ ಪಿಕ್ಚರ್ ಥ್ರಿಲ್ಲಿಂಗ್ ವಿತ್ ಆಕ್ಷನ್ ಸರ್? ಎಕ್ಸ್ಟ್ರಾರ್ಡಿನರಿ ಥ್ರಿಲ್ಲಿಂಗ್ ವಿತೌಟ್ ಆಕ್ಷನ್. ಆಕ್ಷನ್ ಇಲ್ಲದೆ ಥ್ರಿಲ್ಲಿಂಗ್ ತೋರ್ಸೋದು ಸಾಧ್ಯನಾ ಸರ್? ಆಕ್ಷನ್ ಇದ್ರೆ ಥ್ರಿಲ್ಲಿಂಗ್ ಅಂತ ಹೇಳಿದ ಪುಣ್ಯಾತ್ಮ ಯಾರು ಅಂತ ತೋರಿಸಿ ಸರ್, ಅಡ್ ಬಿದ್ದು ಬಿಡ್ತೀನಿ. ನೀವು ನಮ್ಗೆ ಚಂದ್ರನ್ ತೋರಿಸ್ತಿರೋ ಸೂರ್ಯನ್ ತೋರಿಸ್ತಿರೋ ಒಂದು ಅರ್ಥ ಆಗ್ತಿಲ್ಲ ಸರ್. ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ನನ್ನ ಮಗ ಇಷ್ಟೊತ್ತಾದ್ರೂ 2 ಶಾಟ್ ತೆಗೆದಿಲ್ಲ, ನಿಮ್ ಡೈರೆಕ್ಟ್ರಿಗೆ ಗೆಣಸ್ಕೆತ್ತಾ ಇದಲ್ಲ ಅಂತ ನಮ್ ಸ್ನೇಹಿತೆಲ್ಲ ಕೇಳಿದ್ರು. ಹಾಗಂತ ಹೇಳಿದ್ರೆ ನಿಮಗೆ ತುಂಬಾ ಬೇಜಾರಾಗುತ್ತಲ್ಲ ಸರ್? ಹಲ್ಲು ಡಕಾಲ್ ಇಮಾಮ್ ಸಭೆ ಹೆಸರು ಕೇಳಿದ್ದೀರಾ? ಇಲ್ಲ ಸರ್, ಕಲಾಯ್ ಕಾಸಿಂ ಸಾಬಿ ಗೊತ್ತು. ನೀವು ಹೋಗಿ ಸ್ವಲ್ಪ ಕೂಲಾಗಿ ಕೂತ್ಕೊಳ್ಳಿ. ಹೌದಾ ಸರ್? ಓಕೆ ಸರ್. ಏನ್ ಕೂಲಾಗಿರೋದೋ ಏನೋ, ಇಷ್ಟೊಂದು ಹಣ ಖರ್ಚು ಮಾಡಿ ಫೂಲ್ ಆಗ್ಬಿಟ್ಟಿದ್ರಿ. ಇನ್ ರಾತ್ರಿ ಫುಲ್ ಆಗ್ಬೇಕು ಅಷ್ಟೇ. ಯಾಕೆ ನಿಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಅಳ್ತಾನೆ ಮಾತಾಡ್ತಾರೆ? ಚೇಚೆ, ಅವ್ರು ಮಾತಾಡೋ ಸ್ಟೈಲ್ ಅದು. ನಿರ್ದೇಶಕರು ಯಾವಾಗ್ಲೂ ನಿರ್ಮಾಪಕರನ್ನ ಬಿಟ್ಕೊಡಲ್ಲ ಬಿಡಿ. ಬಿಟ್ಕೊಡ್ಬಾರ್ದು, ಅವರೇ ತಾನೆ ನಮ್ಮ ಅನ್ನದಾತರು. ಶಾರ್ಟ್ ರೆಡಿ ಸರ್. ಒಳ್ಳೆ ಹರರ್ ಫಿಲ್ಮ್ ಅಲ್ಲಿ ಹೆದರ್ಸ್ತಿಲ್ಲ. ನೀವು ಟಿಫನ್ ಮಾಡ್ತಾ ಇರಿ, ನಾ ಶಾರ್ಟ್ ತೆಗ್ದು ಬಿಟ್ಟು ಬರ್ತೀನಿ. ಓಕೆ? ಏನಪ್ಪಾ, ಡೈಲಾಗ್ನ ಚೆನ್ನಾಗಿ ಮಾತಾಡ್ಬೇಕು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ? ನಿಂದೆಪ್ಪ ಫಸ್ಟ್ ಡೈಲಾಗ್. ಓಕೆನಾ? ಕಮಾನ್. ಓಕೆ, ಎವರಿಬಡಿ ಕಮಾನ್. ಹೋಗ್ರಿ. ಬುದ್ಧಿ ಇದೇನೆ ಈ ಅಪ್ಪನ್ಗೆ ನಾನು ನಮಸ್ಕಾರ ಮಾಡಿ ಮಾಡಿ ಹಿಂಗಾಗಿದ್ದೀನಿ ಗೊತ್ತಾ? ಕೇಳೋರು ಕೇಳಿದ್ರೆ ಕೊಡ್ತಾನೆ, ಸಿಕ್ತವ್ರೆಲ್ಲ ಕೇಳಿದ್ರೆ ಕೊಟ್ಬಿಡ್ತಾನ. ಮೈಂಡ್ ಇಟ್. ಹಲೋ, ನಮಸ್ಕಾರ ಅಣ್ಣ. ನಾನು ಯಾರು ಗೊತ್ತಾಯ್ತಾ? ನಾನು ಗೊತ್ತಾಗ್ಲಿಲ್ವಾ? ನಿನಗೇನ್ ಗೊತ್ತಾಗುತ್ತೆ? ವಕ್ರಿಸ್ಕೊಂಡು ಕೆಕ್ಕರಿಸ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಗೊತ್ತಾಗೋದಿಲ್ಲ. ಒಂದು ವಿಷಯ ಗೊತ್ತಾ ನಿನ್ಗೆ? ನೀನ್ ಹಿಂಗೆ ಮಾತಾಡದೆ ಕೂತಿದ್ರೆ ಉಡಿಸ್ ಮಾಡ್ಬಿಡ್ತಾರೆ ನನ್ನ. ಸರ್ ಸರ್, ಅವ್ರಿಗೇನು ಗೊತ್ತಾಗಲ್ಲ ಸರ್. ಲವ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಸರ್. ಉಡೀಸ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಇನ್ನೇನ್ ಮಾಡ್ತಾರ ಅವ್ರು? ಸರ್, ಒಂದು ಹುಡುಗಿ ಬಂದು ನನ್ನ ಹತ್ರ ಲವ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ನಿನ್ಗೆ ಅಂತ ಹೇಳಿದ್ರು ಸರ್. ಏನ್ ಹೇಳಿದ್ರಿ? ಅದಕ್ಕೆ ನಾನು ಏನು ಹೇಳಿದೆ ಗೊತ್ತಾ ಸರ್? ಲೈಫ್ಗೆ ಸ್ಫೂರ್ತಿ. ಓ ಅಂದ್ರೆ ಓಷನ್, ಸಮುದ್ರ. ಸಮುದ್ರದ ಸಂತೋಷ ಅಂದೆ ಸರ್. ವ್ಯಾಲಿ ಆಫ್ ಜೀನಿಯಸ್. ಈ ಎಂಡ್ಲೆಸ್ ಜಾಲಿ. ಬೆಳಿಗ್ಗೆ ಏನೇ ತಿಂದೆ? ಇಡ್ಲಿ ವಡೆ ತಿಂದ್ಯೋ ಇಲ್ಲ ಚಿತ್ರಾನ್ನ ತಿಂದ್ಯೋ? ನಾಯಿ ಅರ್ಚ್ಕೊಂಡಲ್ಲ, ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ? ಸಿನಿಮಾ ನೋಡಕ್ ಬರೋರು ಪುಕ್ಸಟೆ ಬರಲಣ್ಣ, ದುಡ್ಡು ಕೊಟ್ಟು ಬರ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಉಗಿಯೋದು ಯಾರಿಗ್ ಗೊತ್ತಾ? ಯಾವನೇ ಡಬ್ಬ ನನ್ ಮಗ ಡೈರೆಕ್ಟರ್ ಅಂತ ನನಗೆ. ಸರ್, ನೀವು ಹೇಳ್ದಂಗೆ ಮಾಡಿದ್ನಲ್ಲ ಸರ್. ಏನೇ ಮಾಡ್ದೆ? ಎಲ್ಲ ನಾನು ಹೇಳ್ದಂಗೆ ಮಾಡ್ದೆ. ನಿನ್ ಮನ್ಸು ಹೇಗ್ ಬಂತೋ ಹಾಗೆ ಮಾಡ್ದೆ. ಹೀಗೆಲ್ಲ ಮಾಡೋದ್ರಿಂದನೇ ಬೇರೆ ಭಾಷೆ ಬಂದು ಒಕ್ಕರ್ಸ್ಕೊಂಡಿರೋದು. ನಾನ್ ತೋರಿಸಿ ನೋಡು ಹೇಗ್ ಮಾಡೋದು ಅಂತ. ಓಕೆ? ಡೈರೆಕ್ಟರ್ಗಳಿಗೆ ಹೀರೋ ಆಗೋದು ಬೆಸ್ಟ್ ಅಪ್ಪ. ಕ್ಯಾಮ್ರಾಮನ್, ಆ ಟೈಟಾನಿಕ್ ಫಿಲ್ಮ್ ನಲ್ಲಿ ಒಂದು ಶಾರ್ಟ್ ತೆಗೆದಿದ್ದೆ, ಹಂಗೆ ಝೂಮ್ ಹೋಗ್ತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗಂಗೆ. ಯೋ ಹಾಲಿವುಡ್ ಕ್ಯಾಮ್ರಾಮನ್. ಏನ್ ಸರ್? ನೀನೇನೆ ಕೂಯ್ತಾ ಇದೆಯಲ್ಲ, ಬರ ಇಲ್ಲಿ. ರೆಡಿ ಸರ್. ಈಗಲೇ ಹಿಂಗೆ ಇನ್ನೇನಾರ ಪಿಕ್ಚರ್ ಹಿಟ್ ಆಗ್ಬಿಟ್ರೆ
ಅಷ್ಟೇ. ಏನೇ ಅದು ಗುಣಗುಣು? ಏನಿಲ್ಲ. ಏಯ್ ರಿಫ್ಲೆಕ್ಟರ್ ಸೆಂಟರ್ ಮಾಡ. ಏಯ್ ತಜಮ್ಮ ಬರಲಿ ಸ್ಪ್ರೇ ಕೊಡು. ಅನಂತರ ಅಲ್ಲೇ ಮುಚ್ಚಿ ಹೇಳೆ ಆಕ್ಷನ್ ಹೇಳ. ಆಕ್ಷನ್. ಎಲ್ ಅಂದ್ರೆ ಲೇಕ್ ಆಫ್ ಸಾರೋ, ಓ ಅಂದ್ರೆ ಓಷನ್ ಆಫ್ ಟಿಯರ್ಸ್, ವಿ ಅಂದ್ರೆ ವ್ಯಾಲ್ಯೂ ಆಫ್ ಡೆತ್, ಇ ಅಂದ್ರೆ ಎಂಡ್ ಆಫ್ ಲೈಫ್ ಅಂತ ನನ್ನ ಲೈಫಿಗೆ ಕೈ ಕೊಟ್ಟು ಹೋಗ್ಬಿಟ್ಲು. ಅಂತ ಟಗರ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಚೂತ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಓ ಹಾಗಾದ್ರೆ ನೀನೇನ್ ಕೇಸಿದ್ಯಾ ನನ್ ಕೇಳ್ತಾ ಇದ್ಯಾ? ಏನು ಮಾಡಲ್ಲ, ಅವಳ ಅಕ್ಕನ ಮುಗಿಸ್ಬಿಡ್ತೀನಿ. ನೀ ನನ್ನ ಹತ್ರ ಡಬ್ಬಲ್ಗೆ ಮಾಡ್ಬೇಡ, ನನ್ ಗೊತ್ತು ನೀನ್ ಅಂದರಕ್ಕೂ ಮಂಚೋಡ ಅನಂತರಾಮಯ್ಯ ಅಂತ. ಯೋ ರಾಹುಕಾಲ ಬರ್ತಾ ಇದೆ, ಬೇಗಳೆಯ. ಥ್ಯಾಂಕ್ ಯು ಗುರು. ನೀನ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅವಳ ಅಕ್ಕನ ಉಡೇ. ಸೂಪರ್ ಗುರುವೆ, ಏನಾಯ್ತು ನೋಡ್ರು. ಸೂಪರ್ ಆಕ್ಟಿಂಗ್ ಗುರುವೆ. ಆಕ್ಟಿಂಗ್ ಅಂದ್ರೆ ಇದು ನೋಡ್ ಕಲ್ತ್ಕೊಳ್ಳಿ. ಸುಮ್ನೆ ರೀಲ್ ತಿನ್ನಕ್ ಬರ್ತೀರಾ ಸರ್? ಶಾರ್ಟ್ ಕಟ್ ಆಯ್ತು ಹೇಳಿ ಸರ್. ಯೋ ಜ್ಯೂಸ್ ತಗೊಂಬನ್ರಯ್ಯ. ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು. ಸರ್ ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರು ಡೈರೆಕ್ಟ್ರು ಸತ್ತೋಗ್ಬಿಟ್ಟ. ಚಿತ್ರಗುಪ್ತರೇ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ ಕಿಂಕರರೇ, ಅಣ್ಣ ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿ ಅಪ್ಪ, ನಿಮ್ಮ ಪುಣ್ಯ ಬರುತ್ತೆ ಅಣ್ಣ, ನಿಮ್ಗೆ ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ಕೆ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗು ಮುಂದೆ. ನೀನು ಮಕ್ಕಕ್ಕೆ ಮಾಮ ಏನಾದ್ರೂ ಸಹಾಯ ಮಾಡಿಯಪ್ಪ, ಯಮ ನಿಮ್ಗೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೀ ಇಲ್ಲವ? ಅಣ್ಣ ನೀನಾದ್ರೂ ಸಹಾಯ ಮಾಡೋಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಕಿಂಕರರೇ, ಇವನನ್ನು ಎಳೆದುಕೊಂಡು ಹೋಗಿ. ಅಣ್ಣ ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್. ಬಾಯ್ ಬಾಯ್. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೇ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರ ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೇ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ. ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ? ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂತಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ! ಚಿತ್ರಗುಪ್ತರೇ, ಮಹಾಪ್ರಭು, ಅವನ ತಲೆಯ ಮೇಲಿರುವುದೇನು? ಪ್ರಭು, ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು. ವಿಚಿತ್ರವಾಗಿದೆಯಲ್ಲ. ಚಿತ್ರಗುಪ್ತರೇ, ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ. ಎತ್ತಲ ಎತ್ತ ನನ್ನ ಮಗನೇ, ಎಷ್ಟಿಟ್ಟಿದ್ಯಾ? ಎತ್ತಲೇ, ಎಷ್ಟಿದ್ಯಾ? ಏನಿಲ್ಲ. ಎತ್ತ, ಏನ್ ಹಂಗ್ ನೋಡ್ತಿದ್ಯಾ? ಮಹಾಪ್ರಭು, ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೇ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ.
ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರು ಇರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ 100 ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಫಲ ಶಹಬಾಷ್ ವೀರವರ. ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲ ದುರ್ಮಾರ್ಗಿ, ಕುದಿಯುವ ಮೇಣದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಳೆದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೀನಲ್ಲಪ್ಪ. ಕಾಲಾಚೆ ಹೋಗು, ಹತ್ರ ಹೋಗು. ಯಾಕೆ ಅಷ್ಟೊಂದು ಹೆದರ್ತಾ ಇದೆಯಾ? ಮಾಡ್ತೀನಿ ಸರ್, ಇವಾಗ ಮಾಡ್ತೀನಿ ಸರ್. ಈಗ ಹುಡುಗಿ ಹೊರಗಡೆ ಸಿಕ್ಕಿದ್ರೆ ಹುಲಿ ಹಾರ್ದಂಗೆ ಹಾರ್ತೀರಾ? ಸರ್ ಈಗ ಮಾಡ್ತೀನಿ, ಈಗ ಹೋಗಲ್ಲ, ಮಾಡ್ತೀನಿ ಹತ್ರ ಹೋಗು. ಇಲ್ಲ ಸರ್, ಮಾಡ್ತೀನಿ ಸರ್. ತಲೆ ಕ್ಯಾಮ್ರಾ ಇದ್ರೆ ಕಂಟಿನ್ಯೂಟಿ ಬರ್ಕೋತಾ ಇದೀನಿ ಸರ್. ಹೋಗ, ಹತ್ರ ಹೋಗು. ಇಲ್ಲ ಸರ್, ಮಾಡ್ತೀನಿ ಸರ್. ಈಗ ಹತ್ರ ಹೋಗಲು ಒದಿತೀನಿ ನಿನಗೆ. ಎಕ್ಸ್ಪ್ರೆಷನ್ ಕಡಮ್ಮ. ರೆಡಿ ಕ್ಯಾಮ್ರಾ, ರೆಡಿ. ಹೋಗ ಹಾಗೆ. ಅದು ಬಾ. ಸರ್, ಏನ್ರಿ ಈ ರೇಪ್ ಸೀನ್ ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್. ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ಗೆ ಅನುಕೂಲ ಆಗತ್ತೆ. ಅದನ್ನ ತೆಗಿಬೇಕಾದ್ರೆ ಯಾವ್ದಾರು ಬ್ಲೂ ಫಿಲ್ಮ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವು ಮನೇಲಿ ಕುತ್ಕೊಂಡು ತೆಗಿರಿ. ಬರೇ ರೇಪ್ ಅಂತ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಲ್ಲ, ಗೊತ್ತಾಯ್ತಾ? ಮುದ್ದಾಡಲ್ಲ. ಏನಮ್ಮ ನಿನ್ನ ಹೆಸರು? ರಂಗಿಲ್ಲ ಸರ್. ಅವನು ನಿನ್ನ ರೇಪ್ ಮಾಡ್ತಿರೋದು. ನೀನೇನಮ್ಮ ನಗ್ತಾ ಇದ್ಯಾ? ಒಂಥರ ಮಜಾ ಆಯ್ತು ಸರ್. ನಾನ್ಸೆನ್ಸ್. ನನಗೇನ್ ಶಿಕ್ಷೆ ಕಾದಿದ್ಯೋ? ಚಿತ್ರಗುಪ್ತರೇ, ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರ್ಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ? ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್! ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಕ್ ಮಾಡಿ ನೋಡಿದ್ರೆ ಶ್ರೀದೇವಿ, ಝೂಮ್ ಆಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಿಲಲ್ಲಿ ನೋಡಿದ್ರೆ ಊರ್ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ. ಏನತ್ಯಾ? ಅಲ್ಲ ಯಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕಣ ಆ ಕ್ಯಾಪ್ ಗಿರೋ ಬಲೆ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೊ. ಎಷ್ಟೊಂದು ಕೊಬ್ಬು ನಿನಗೆ. ಮತ್ತಿನ್ನೇನು ಕುಳ್ಚಾರ್ತಿನೋ? ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕದ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನೆ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತಿಲ್ಲ. ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟು ದೊಡ್ಡ ಬಾಡಿ ಬಾರನ ಅದ್ರ ಮೇಲೆ ಹಾಕ್ತಿಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ, ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಿಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ, ಯಮ ಧರ್ಮ. ನೀನ್ ಜಂಬ ಕುಚ್ಕೋಬೇಡ. ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ನೀ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂದ್ ಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ಏನು, ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನು ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣಕ್ಕೂ ಮಾಡ್ಲಿ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೇ ಕೋಣದ ಮೇಲೆ ಕೂತ್ಕೊಂಡ್ ಬರ್ತಿಯಲ್ಲಯ್ಯ. ತೂ ನನಗೇ ನೋಡಕ್ ನಾಚಿ ಆಗ್ತಿದೆ ಕಣಯ್ಯ. ಹೊಚ್ಚು ಬಾಯ್. ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ. ಇದು ನಿನಗೆ ತಿಳಿದೇನಯ್ಯ? ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸಾರಿ ಭೂಲೋಕ ಬಂದು ನೋಡಯ್ಯ.
ಸ್ವಲ್ಪ ಬುದ್ಧಿನಾರು ಬರುತ್ತೆ ನಿನಗೆ. ಮಾನವ, ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮುಂದ್ ಹುಟ್ಟಿದ ಆ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ, ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡ್ಸಿದ್ರೆ ಸಾಕು, ಆ ಸೂಪರ್ ಫಿಗರ್ ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಚೇ ಆ ಮಜನೇ ಬೇರೆ ಬಿಡು. ಆರ್ಕೆಸ್ಟ್ರಾದವರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ನವರಿಗೆ ಹಣದ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ 4 ಗಣೇಶನ್ ದೇವಸ್ಥಾನ ಆಗಿರೋದು. ದೇವಸ್ಥಾನ ಅನ್ನೋದು ಜ್ಞಾಪಕ ಬಂತು ನೋಡು. ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ? ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ. ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ? ಅದ್ಯಾವನಿಗೆ ಗೊತ್ತು? ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ ಇದನ್ನು ತಿಳಿಸುವ ಬಗೆ ಹೇಗೆ? ಇಲ್ಲಿ ನೋಡಿ ಅಮ್ಮ, ಪ್ರಚಾರಕ್ಕೆ ಅಂತ ಹೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ. ನಿನ್ ಪ್ರಚಾರ ಇರೋ ಪೇಜ ಹರಿದೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ? ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ? ಜಿ ಟಿವಿ, MTV, PTV ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ಅದು ನಮ್ಮ ಸಿನಿಮಾದಲ್ಲಿ ಹೈದರಾಬಾದಿಂದ, ಮಡ್ರಾಸಿಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನೂ ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ಲಿ ನೋಡಯ್ಯಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಬಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದೀನಿ ಗೊತ್ತಾ? ಅಯ್ಯೋ ಯಮ್ಮ, ಭೂಲೋಕದಲ್ಲಿ ನೋಡು, ಸ್ವಲ್ಪ ಲೇಟ್ ಆದ್ರೆ ನನ್ನ ಹೆಣ ಸುಟ್ಟಾಕ್ಬಿಡ್ತಾರೆ. ಬೇಗ ರಂಬೆ ಊರಿಸಿ ಮೇನಕೆ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ಬೇಗ ಬಾ, ನಾನು ನೋಡ್ಕೊತೀನಿ. ಯಮ್ಮ, ಡೋಂಟ್ ವರಿ, ನಾನ್ ಡೀಲ್ ಮಾಡ್ಕೊಂತೀನಿ, ನೀನು ಹೋಗು. ಓಕೆ? ಎಲ್ಲಿ ರಂಬ? ರಂಬ ಊರಿಸಿ ಮೇನಕ, ರಂಬ ರಂಬ ಊರ್ವಶಿ ಮೇನಕ. ಬ್ಯೂಟಿಫುಲ್ ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಂಬ, ಯಾರು ಮಾನವ? ಯಾರು ನೀನು? ಏನು ಮಾನವ? ಯಾರು ನೀನು? ಊರ್ವಶಿ. ಯಾರು? ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಳಿಸಿದ್ದಾರೆ ಗೊತ್ತಾ? ಏನು? ಬನ್ನಿ, ಹತ್ರ ಬನ್ನಿ. ಕಮ್ ಕಮ್ ಕ್ಲೋಸ್.